ಆನಂದದಲ್ಲಿ ನಿನ್ನನ್ನು ಘನಪಡಿಸುವುದಕ್ಕೂ, ನಿನ್ನ ಸಮ್ಮುಖದಲ್ಲಿ ನಿಮ್ಮನ್ನು ಮಹಿಮೆಪಡಿಸುವುದಕ್ಕೂ, ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮನ್ನೇ ಹೊಗಳುವುದಕ್ಕೂ ನಾವು ಬಂದಿದ್ದೇವೆ. ದೇವರೇ, ನಮಗೆ ಆಧಾರ ನೀನೆ. ನಾವು ಈ ಲೋಕದಲ್ಲಿ ಯಾರನ್ನೂ ಆಶ್ರಯಿಸಿಕೊಳ್ಳೋದಿಲ್ಲ, ನಿನ್ನೊಬ್ಬನನ್ನೇ ಆಶ್ರಯಿಸಿಕೊಳ್ಳುತ್ತೇವೆ. ಯಾವ ವ್ಯಕ್ತಿಗಳನ್ನು ಆಶ್ರಯಿಸಿಕೊಳ್ಳೋದಿಲ್ಲ, ನಿನ್ನೊಬ್ಬನನ್ನೇ ಆಶ್ರಯಿಸಿಕೊಳ್ತೇವೆ. ನಮಗೆ ಅಧಿಕಾರ, ದೇವರೇ, ಹಣ, ಆಸ್ತಿ, ಐಶ್ವರ್ಯ, ಅದ್ಭುತ ಅತಿಶಯಗಳಿಗಿಂತ ನೀನೇ ನಮಗೆ ಉನ್ನತ, ನೀನೇ ನಮಗೆ ಎಲ್ಲ, ನೀನೇ ನಮಗೆ ಸೃಷ್ಟಿಕರ್ತ. ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ನಮ್ಮನ್ನು ಬಲಪಡಿಸು, ನಮ್ಮನ್ನು ಶಕ್ತಿಗೊಳಿಸು. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ. ನಿಮ್ಮನ್ನು ಆರಾಧಿಸುವಾಗ ನಿನ್ನ ಪ್ರಸನ್ನತೆ ಇಳಿದು ಬರಲಿ, ನಿನ್ನ ಕೃಪೆಯ ದಯ ಇಳಿದು ಬರಲಿ, ನಿನ್ನ ಕಾರುಣ್ಯ ಇಳಿದು ಬರಲಿ. ನಿನ್ನ ಕರಗಳಿಗೆ ಒಪ್ಪಿಸಿಕೊಳ್ತೇವೆ. ಪರಿಶುದ್ಧಾತ್ಮನೇ, ನಿನ್ನನ್ನು ಆರಾಧಿಸುತ್ತೇವೆ. ನಿನ್ನ ಮಹಿಮೆಗಾಗಿಯೂ ನಿನ್ನ ಪ್ರಸನ್ನತೆಗಾಗಿಯೂ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಕರ್ತನೆ ಆರಾಧನೆ ನಡೆಸುವಂತೆ ನಮಗೆಲ್ಲ ವಿಷಯ ಪವಿತ್ರಾತ್ಮ ತುಂಬಿಸು, ನಿನ್ನ ಪ್ರಸನ್ನತೆ ತುಂಬಿಸು, ನಿನ್ನ ಮಹಿಮೆ ತುಂಬಿಸು. ಈ ದಿನ ನಾವು ನಿನ್ನ ಆರಾಧನೆಯಲ್ಲಿ ಅನೇಕ ಜನರನ್ನು ಕಾಣಬೇಕು. ಅಪೊಸ್ತಲರ ದಿನಗಳಲ್ಲಿ ಯಾವ ದೇವರು ನೀನು ಪ್ರತ್ಯಕ್ಷವಾದೋ ಅದೇ ದೇವರನ್ನು ನಾನು ಆರಾಧಿಸ್ತಾ ಇದ್ದೇನೆ. ಅಪೊಸ್ತಲರ ಮೂಲಕ ಯಾವ ದೇವರು ಆಗಿ ನೀನು ಅದ್ಭುತಗಳನ್ನು ಮಾಡುವ ಅದೇ ದೇವರಾದ ನಿನ್ನನ್ನು ನಾನು ಆರಾಧಿಸ್ತಾ ಇದ್ದೇನೆ. ಅಪೊಸ್ತಲರ ದಿನಗಳಲ್ಲಿ ಯಾವ ದೇವರಾಗಿ ನೀನು ಮಹತ್ ಕಾರ್ಯಗಳನ್ನು ಮಾಡಿದೋ ಅದೇ ದೇವರನ್ನು ನಾನು ಆರಾಧಿಸ್ತಾ ಇದ್ದೇನೆ. ಈ ದಿನ ನಾನು ಕೂಡ ಆ ಅದ್ಭುತಗಳನ್ನು ಕಾಣಬೇಕು. ನಾನು ಈ ದಿನ ಆ ಆತ್ಮಗಳನ್ನು ನಾನು ಕಾಣಬೇಕು. ದೇವರ ಆ ಒಂದು ಸ್ವಾಮಿ ಅತಿಶಯವಾದ ಕ್ರಿಯೆಗಳನ್ನು ಕಾಣಬೇಕು. ಒಂದು ಭಕ್ತಿ ಸಂಜೀವನವನ್ನು ಕಾಣಬೇಕು. ಪರಿಶುದ್ಧಾತ್ಮನ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನಮ್ಮಲ್ಲಿ ಮಹಿಮೆಯಾಗಬೇಕು. ನಮ್ಮ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಬೇಕು. ಕೃಪೆ ಕೊಟ್ಟು ಬಲಪಡಿಸು. ಬರಬೇಕಾಗಿದ್ದಂಥ ದೇವ ಜನರೆಲ್ಲರನ್ನ ನೀನು ಕರೆದುಕೊಂಡು ಬಲಪಡಿಸು. ಆಶೀರ್ವಾದ ನಿನ್ನ ಕರಗಳಿಗೆ ಒಪ್ಪಿಸಿಕೊಳ್ತೇವೆ. ನಿನ್ನ ಆತ್ಮನ ಕೃಪೆಯು ದಯನ ಹೊಂದಿರಲಿ, ನಿನ್ನ ಮಹಿಮೆ ನಮ್ಮೊಂದಿಗಿರಲಿ ಸ್ವಾಮಿ. ಕೃಪೆ ತೋರು, ದಯ ತೋರು, ಬಲಪಡಿಸು. ನಿನ್ನ ಮಾನ ಮಹಿಮೆ ನಿಮಗೆ ಸಲ್ಲಿಸಿ ರಕ್ಷಕನು ಒಡೆಯುವಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನರು ಸಂತೋಷವಾಗಿದ್ದಾರೆ? ಆಮೆನ್. ಎಷ್ಟು ಜನರು ನಾನು ಯೇಸು ಒಬ್ಬನನ್ನೇ ಆರಾಧಿಸಬೇಕಾಗಿ ಬಂದಿದೆ. ಅನೇಕರನ್ನ ಆರಾಧಿಸಲಿಕ್ಕೆ ಬರ್ತಾರೆ. ನೀನು ಯಾರನ್ನ ಆರಾಧಿಸಲಿಕ್ಕಾಗಿ ಬಂದಿದೆ? ಹಲ್ಲೆಲೂಯಾ. ನಾನಂತೂ ನನ್ನ ಸೃಷ್ಟಿಕರ್ತನನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದೇನೆ. ನಾನಂತೂ ನನ್ನ ದೇವಾದಿ ದೇವರನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದೇನೆ. ನಾನು ನನ್ನ ರಕ್ಷಕನನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದೇನೆ. ನೀನು ಯಾರನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದೆ? ನೀನು ಯಾವ ದೇವರನ್ನು ಆರಾಧಿಸಲಿಕ್ಕಾಗಿ ಬಂದಿದೆಯಾ? ನೀನು ಯಾವ ಸೃಷ್ಟಿಕರ್ತನ ಆರಾಧಿಸಲಿಕ್ಕೆ ಬಂದಿದೆಯಾ? ನೀನು ನಿನ್ನ ದೇವರಾದ, ನಿನ್ನ ರಕ್ಷಕನಾದ ಯೇಸುವನ್ನೇ ನೀನು ಆರಾಧಿಸಲಿಕ್ಕೆ ಬಂದಿದ್ರೆ ನೀನು ಮನಪೂರ್ವಕವಾಗಿ ದೇವರನ್ನು ಆರಾಧಿಸ್ತೀಯ. ಆಲಸ್ಯದಿಂದ ಆರಾಧನೆ ಮಾಡಲ್ಲ, ಬದಲಾಗಿ ಆಸಕ್ತಿಯಿಂದ ಆರಾಧನೆ ಮಾಡ್ತೀವಿ. ಆಲಸ್ಯ, ಆಸಕ್ತಿ ಯಾವುದರಿಂದ ಬಂದಿದೆಯೋ ನಿನಗೆ ಬಿಟ್ಟುಕೊಡ್ತೇವೆ. ಪೂರ್ಣ ಆಸಕ್ತಿಯಿಂದ ದೇವರನ್ನ ಆರಾಧಿಸು. ಎಷ್ಟು ಜನ ದೇವರನ್ನ ಆರಾಧನೆ ಮಾಡಕ್ಕೆ ಸಂತೋಷ ಪಡ್ಕೊಂಡಿದ್ದೀರಾ? ಹಲ್ಲೆಲೂಯಾ. ದೇವರು ಕೊಟ್ಟಂತ ಕರಗಳನ್ನ, ಕರ್ತನ್ ಕೊಟ್ಟಂತ ಬಾಯಿನ ಎಲ್ಲರೂ ತೆಗೆದುಕೊಂಡು ಬಂದಿದ್ದೀರಾ? ಹಲ್ಲೆಲೂಯಾ. ಕರ್ತನ್ ಖಂಡಿತವಾಗಿ ನಿಮಗೆ ಬಾಯಿಯನ್ನು ಕೊಟ್ಟಿರೋದಾದ್ರೆ, ನಿಮ್ಮ ಕೈಗಳನ್ನು ಖಂಡಿತವಾಗಿ ಕೊಟ್ಟಿರೋದಾದ್ರೆ, ನಿಮ್ಮ ಕೈಯನ್ನು ತಟ್ಟಿ ಬಾಯಿ ತೆರೆದು ಕರ್ತನ ಆರಾಧನೆ ಮಾಡ್ತೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರನ್ನ ಆರಾಧಿಸೋದು ನಾವು ಘನಪಡಿಸಿ ಆರಾಧನೆಗೆ ಹೋಗೋದಕ್ಕೆ ಮುಂಚೆ ಒಂದು ಕೀರ್ತನೆ ಭಾಗವನ್ನು ಓದಿ ಆಮೇಲೆ ನಾವು ಕೀರ್ತನೆ 149 ದೇವರ ಬಗ್ಗೆ ಈ ರೀತಿಯಾಗಿ ಬರ್ತಿದೆ. ಯೆಹೋವನಿಗೆ ಸ್ತೋತ್ರ, ಯೆಹೋವನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ, ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಇಸ್ರಾಯೇಲರು ನಮ್ಮ ಸೃಷ್ಟಿಕರ್ತನಲ್ಲಿ ಹೆಚ್ಚಳ ಪಡಲಿ, ಚಿಯೋನಿನವರು ತಮ್ಮ ರಾಜ್ಯದಲ್ಲಿ ಹರ್ಷಿಸಲಿ. ಕುಡಿಯುತ್ತಾ ಆತನ ನಾಮವನ್ನು ಕೀರ್ತಿಸಿರಿ, ದಮ್ಮಡಿ ತಿನ್ನರಿಲ್ಲ ಆತನನ್ನು ಭಜಿಸಿರಿ. ಹಲ್ಲೆಲೂಯಾ. ಯಾವುದರಿಂದ ಭಜಿಸಬೇಕಂತೆ? ದಮ್ಮಡಿ ತಿನ್ನರಿಲ್ಲ. ಹಲ್ಲೆಲೂಯಾ. ಅದರಿಂದ ದೇವರು ಆರಾಧಿಸದ ನಾಮವನ್ನು ಘನಪಡಿಸೋಣ. ಎಂತ ಒಳ್ಳೆ ದೇವರು యేసయ్య, ನೀನು ಎಂತ ಒಳ್ಳೆ ದೇವರಯ್ಯ. ನಿನ್ನ ಸನ್ನಿಧಿಗೆ ಬಂದಾಗ ನನ್ನ ಚಿಂತೆ, ನನ್ನ ಕಷ್ಟ ಎಲ್ಲವನ್ನ ಮರೆಮಾಡಿ ನಿನ್ನ ಆನಂದದಿಂದ ನನ್ನ ತುಂಬಿಸಲಿಕ್ಕೆ ಶಕ್ತನಾಗಿದೆಯಪ್ಪ ಎಂಬುದಾಗಿ ಕೇಳಿ ಪ್ರತಿಯೊಬ್ಬೊಬ್ಬರು ಈ ನೂತನ ವರ್ಷವನ್ನ ದೇವರು ನಮಗೆ ನೋಡ್ಲಿಕ್ಕೆ ಕೃಪೆ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಎರಡೂ ಕರಗಳನ್ನ ಪರಲೋಕದ ಕಡೆಗೆ ಚಾಚುತ್ತಾ ದೇವರನ್ನ ಆರಾಧನೆ ಮಾಡೋಣ. ದಯವಿಟ್ಟು ಇವ ಮೇಲೆತ್ತಿ, ಎಂತ ಒಳ್ಳೆ ದೇವರು యేసయ్య, ನೀನು ಎಂತ ಒಳ್ಳೆ ದೇವರಪ್ಪ. ಅದ್ಭುತಗಳನ್ನು ಮಾಡ್ಲಿಕ್ಕೂ ಅತಿಶಯಗಳು ಮಾಡಕ್ಕ ನಿಮಗೆ ಸ್ತೋತ್ರವನ್ನು ಹೇಳುತ್ತಾ ಆರಾಧನೆ ಮಾಡೋಣ. ಎಂತ ಒಳ್ಳೆ ದೇವರು యేసయ్య, ಎಂತ
ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య ಎಂತ ಒಳ್ಳೆ ದೇವರು యేసయ్య ಎಂತ ಒಳ್ಳೆ ದೇವರು యేసయ్య ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂತ ಒಳ್ಳೆ ದೇವರು యేసయ్ಯ ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂತ ಒಳ್ಳೆ ದೇವರು యేసయ్ಯ ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ಬಿಟ್ಟು ದೂರ ಹೋದರು ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ಬಿಟ್ಟು ದೂರ ಹೋದರು ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು ನನ್ನ ಬಿಡಲೇ ಇಲ್ಲ యేసయ్య ಎಷ್ಟೆಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದರು ನನ್ನ ಬಿಡಲೇ ಇಲ್ಲ యేసయ్య ಎಂತ ಒಳ್ಳೆ ದೇವರು యేసయ్య ಎಂತ ಒಳ್ಳೆ ದೇವರು యేసయ్య ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂತ ಒಳ್ಳೆ ದೇವರು యేಸయ్ಯ ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂತ ಒಳ್ಳೆ ದೇವರು యేಸయ్ಯ ನೀನಿಲ್ಲದೆ ನಾನು ಈ ಲೋಕದಲ್ಲಿ ಬದುಕಾಲಾರೆನು ನೀನಿಲ್ಲದೆ ನಾನು ಈ ಲೋಕದಲ್ಲಿ ಬದುಕಾಲಾರೆನು ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ ನನ್ನ ಬಿಡಲೇ ಇಲ್ಲ యేಸయ్ಯ ನನ್ನ ದೇವ ಎಂದಾದರೂ ಬಿಟ್ಟಿರುವೆಯ ನನ್ನ ಬಿಡಲೇ ಇಲ್ಲ యేಸయ్ಯ ಎಂತ ಒಳ್ಳೆ ದೇವರು యేసయ్య ಎಂತ ಒಳ್ಳೆ ದೇವರು యేసయ్ಯ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂತ ಒಳ್ಳೆ ದೇವರು యేಸయ్ಯ ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂತ ಒಳ್ಳೆ ದೇವರು యేಸయ్ಯ ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂತ ಒಳ್ಳೆ ದೇವರು యేಸయ్ಯ ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂತ ಒಳ್ಳೆ ದೇವರು యేసయ్య ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂತ ಒಳ್ಳೆ ದೇವರು యేసయ్య ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ ಸೇರಲು ಎಂತ ಒಳ್ಳೆ ದೇವರು యేసయ్య ನೀನ
ಸ್ವಾಮಿ. ಅಪ್ಪ ನಿನ್ನ ಬಳಿ ಬಂದಾಗ ರಾಜ ಎಲ್ಲ ಸಮಸ್ಯೆಗಳು, ಎಲ್ಲ ಕಷ್ಟಗಳು, ಎಲ್ಲ ತೊಂದರೆಗಳನ್ನ ತೊಲಗಿಸಿ ಕರ್ತನೆ ಅಪ್ಪ ನಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಅನುಗ್ರಹಿಸುವಂತ ಕರ್ತನಪ್ಪ ನಮಗೆ ಸ್ತೋತ್ರ ರಾಜ. ಅಪ್ಪ ನಿನ್ನ ಬಳಿ ಸಂತೋಷ ಇದೆ ಅಪ್ಪ, ನಿನ್ನ ಬಳಿ ಆರೋಗ್ಯ ಇದೆ ಸ್ವಾಮಿ, ನಿನ್ನ ಬಳಿ ಸಮಾಧಾನ ಇದೆ ರಾಜ. ಎಲ್ಲದಕ್ಕೂ ಮಿಗಿಲಾಗಿ ಕರ್ತನೆ ಅಪ್ಪ ಲೋಕ ರಾಜ್ಯವನ್ನು ಕೊಡುವಂತ ಕರ್ತನಪ್ಪ ನಿಮಗೆ ಸ್ತೋತ್ರ ರಾಜನೇ, ಸ್ತೋತ್ರ ರಾಜನೇ. ಹಾಲೆಲೂಯ, 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 ಹಾಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಎಷ್ಟು ಜನ ದೇವರು ನಿಜ ನಿಜವಾಗ್ಲೂ ಆರಾಧನೆ ಮಾಡ್ತಾ ಇದ್ದೀರಾ? ಹಾಲೆಲೂಯ. ಈ ಸಂದರ್ಭದಲ್ಲಿ ಮತ್ತೊಂದು ಹಾಡನ್ನು ಹಾಡಿ ಕರ್ತನ ನಾಮವನ್ನು ಘನಪಡಿಸೋಣ. ಯೇಸುವೇ ದೇವರು, ಯೇಸುವೇ ದೇವರು. ಹಾಲೆಲೂಯ. ಯಾರಾದ್ರೂ ಬಂದು ನಿಮ್ಮ ಅಕ್ಕಪಕ್ಕದ ಮನೆ ರಿಲೇಷನ್ಸ್ ಬಂದು ಕೇಳಿದಾಗ ನಿನ್ನ ದೇವ್ರು ಯಾರು ಅಂದಾಗ ಏನಂತ ಹೇಳ್ತೀನಿ? ಹಾಲೆಲೂಯ. ಯೇಸು ಸ್ವಾಮಿ ಅಂತ ಹೇಳಿದ್ರೆ ನಾ ಬೇರೆ ಏನಾದ್ರೂ ಹೇಳ್ತೀಯ? ಹಾಲೆಲೂಯ. ನಿನ್ನ ದೇವ್ರು ಯಾರಾಗಿರ್ಬೇಕು? ಏಸಪ್ಪ ಆಗಿರ್ಬೇಕು. ನಿನ್ನ ಮತಲಿಂಗನಾಗಿರ್ಬೇಕು. ನಿನ್ನ ಸೃಷ್ಟಿಕರ್ತನು ನಿನ್ನ ದೇವರಾಗಿರ್ಬೇಕು. ಹಾಲೆಲೂಯ. ಆ ದೇವರನ್ನ ನೆನೆಸುತ್ತಾ, ಕರ್ತನ ನೆನೆಸುತ್ತಾ ಈ ಹಾಡನ್ನು ಹಾಡೋಣ. ಯೇಸುವೇ ದೇವರು, 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 ಯೇಸುವೇ ದೇವರು.
ಕಾಲವು ಬಂದಿದೆ ಹೆಚ್ಚೆತ್ತು ಕಾರ್ಯ ಮಾಡುವ ಬರದು ಕ್ರಿಸ್ತನ ತೋರುವ ಕ್ರಿಸ್ತಿಯ ಮಕ್ಕಳೇ ಪ್ರಿಯ ಕ್ರಿಸ್ತಿಯ ಮಕ್ಕಳೇ ಪ್ರೀತಿಯ ದೇವರು ಯೇಸು ಕರೆಯುವ ತಂದೆ ಕ್ರಿಸ್ತಿಯ ಮಕ್ಕಳೇ ಪ್ರಿಯ ಕ್ರಿಸ್ತಿಯ
ಕಂಡು ಬಾ ಯೇಸು ಬಿಡುಗಲು ಈಗ ಸಮಯವು ಬಂದಿದೆ ಎಚ್ಚೆತ್ತು ಕಾರ್ಯ ಮಾಡುವ ಕ್ರಿಸ್ತನ ತುಂಬುವ ಕ್ರಿಸ್ತಿಯ ಮಕ್ಕಳೇ ಪ್ರಿಯ ಕ್ರಿಸ್ತಿಯ ಮಕ್ಕಳೇ ತುರ್ತಿಯ ದೇವರು ಇದು ಕಳೆಯುವ ಬಂದಿದೆ ಕ್ರಿಸ್ತಿಯ ಮಕ್ಕಳೇ ಪ್ರಿಯ ಕ್ರಿಸ್ತಿಯ ಮಕ್ಕಳೇ ತುರ್ತಿಯ ದೇವರು ಇದು ಕಳೆಯುವ ಬಂದಿದೆ ಕ್ರಿಸ್ತಿಯ ಮಕ್ಕಳೇ ಪ್ರಿಯ ಕ್ರಿಸ್ತಿಯ ಮಕ್ಕಳೇ ಪ್ರೀತಿಯ ದೇವರು ಇದು ಕರೆಯುವ ಬಂದಿದೆ. ಹಲ್ಲೆಲೂಯ ಹಲ್ಲೆಲೂಯ. ಕಡೆಯ ದಿನಗಳಲ್ಲಿ ತನ್ನ ಆತ್ಮವನ್ನು ಸುರಿಸುವ ಹಲ್ಲೆಲೂಯ. ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ಈ ರೀತಿ ಬರ್ತದೆ, ಕಡೇ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ಹಲ್ಲೆಲೂಯ. ಕಡೇ ದಿನಗಳಲ್ಲಿದ್ದೀವಿ. ಕಡೇ ದಿನಗಳಲ್ಲಿ ದೇವರು ಎಲ್ಲ ಮೇಲೆ ತನ್ನ ಆತ್ಮವನ್ನು ಸುರಿಸಲಿಕ್ಕೆ ತನ್ನ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಈ ಲೋಕದಲ್ಲಿ ನಾವು ನಮ್ಮ ಅಂತ್ಯವನ್ನು ಕಾಣಲಿಕ್ಕೆ ಮುಂಚಿತವಾಗಿ ಸುವಾರ್ತೆಗಳನ್ನ ಸಾರಿ ಎಷ್ಟೋ ಜನರು ಯೌವನಸ್ಥರು ನಾವು ನೋಡ್ತೀವಿ. ಅನೇಕ ಯೌವನಸ್ಥರು ತಂದೆ ತಾಯಿಗೆ ವಿಧೇಯರಾಗಿ ರೌಡಿಗಳಾಗಿ ಕುಡುಕರಾಗಿ ಲೋಕದ ಪ್ರೀತಿಯಲ್ಲಿ ಸಿಲುಕಿ ತಮ್ಮ ಜೀವಿತವನ್ನ ಹಾಳು ಮಾಡ್ಕೊಂತ ಇದ್ದಾರೆ. ಹಲ್ಲೆಲೂಯ. ಆದ್ರೆ ಅವರು ಹಿಂದಿನ ವರ್ಷಕ್ಕೆ ಅವ್ರ ಜೀವಿತ ಕಳ್ಕೊಂಡ್ರು. ನಾವಾದ್ರೆ ಕರ್ತನ ಕೃಪೆಯಿಂದ ಮತ್ತೊಂದು ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಹಲ್ಲೆಲೂಯ. ಅಂತ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯ. ಅದೇ ರೀತಿ ಸಂದರ್ಭ ಪ್ರತಿಯೊಬ್ಬರು ನಿಂತುಕೊಂಡು ಕರ್ತನ ಆರಾಧನೆ ಮಾಡೋಣ, ದೇವರಿಗೆ ಹೇಳೋಣ, ಅಪ್ಪ ನಿನ್ನನ್ನು ಮರೆಯದೆ ನೆನೆಸಿದ್ಯಪ್ಪ. ಈಗ ರಾಜ ತಂದೆ ಮರೆತರು, ತಾಯಿ ಮರೆತರು, ಬಂಧು ಬಳಗ ಸಕಲ ಜನರು ನಮ್ಮನ್ನ ಮರೆತರ ಸ್ವಾಮಿ. ಅಪ್ಪ ನಿನ್ನನ್ನು ಮರೆಯಿದ ಸ್ವಾಮಿ. ಕೋಳಿ ತನ್ನ ಮರಿಗಳನ್ನ ಯಾವ ರೀತಿ ಜೋಪಾನ ಮಾಡುತ್ತ ಸ್ವಾಮಿ, ಅಪ್ಪ ತಾಯಿ ತನ್ನ ಮಗುವನ್ನ ಯಾವ ರೀತಿ ಜೋಪಾನ ಮಾಡ್ತಾಳೆ ಸ್ವಾಮಿ, ಅದೇ ರೀತಿ ಕರ್ತನೆ ನೀನು ನಮ್ಮನ್ನ ಮರೆಯದಂತೆ ಸ್ವಾಮಿ. ಅಪ್ಪ ನಮ್ಮನ್ನ ಕಾದು ಕಾಪಾಡಿ ನಮ್ಮನ್ನ ಮುನ್ನಡೆಸ್ತಾ ಇದ್ರೆ ಕರ್ತನೆ, ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ರಾಜ. ಎಲ್ಲರ ಬಾಯಿಗಳನ್ನ ತೆರೆದು ಯೌವನಸ್ಥರು ಪ್ರತಿಯೊಬ್ಬರ ಬಾಯಿಗಳನ್ನ ತೆರೆದು ಕರ್ತನಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರಪ್ಪ. ಹೌದಪ್ಪ, ನಮ್ಮನ್ನ ಮರೆಯದಂತೆ ನೆನೆಸಿದ್ಯಪ್ಪ. ಮತ್ತೊಂದು ವರ್ಷವನ್ನು ನೋಡ್ಲಿಕ್ಕೆ ಕೃಪೆ ಕೊಟ್ಟಿದ್ದೀರಪ್ಪ. ಅಪ್ಪ ಇಂದಿನ ಜೀವಿತದಲ್ಲಿ ಕರ್ತನೆ ಇಗೋ ರಾಜ, ಅಪ್ಪ ನಾವು ಮಾಡಿದಂತ ಪಾಪಗಳನ್ನ ಅಪರಾಧಗಳನ್ನ ಕ್ಷಮಿಸಿ ಕರ್ತನೆ ಇಗೋ ರಾಜ ನೂತನ ವರ್ಷಕ್ಕೆ ನಮ್ಮನ್ನ ಬರಮಾಡಿದ್ದೀರ ಕರ್ತನೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ರಾಜ. ನಿಮಗೆ ಸ್ತೋತ್ರಪ್ಪ, ಪರಿಶುದ್ಧಾತ್ಮನಿಗೆ ಸ್ತೋತ್ರ ರಾಜನೇ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ. ಈಗ 2 ಕರಗಳ ಚಾಚತೆ ಹೇಳೋಣ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನೆಸಿ
ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನೆನೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಬಿನೇಜರ್ ನೀನೆನಯ್ಯ, ಇದುವರೆಗೂ ಸಹಾಯ ನೀನೇ. ಎಬಿನೇಜರ್ ನೀನೆನಯ್ಯ, ಇದುವರೆಗೂ ಸಹಾಯ ನೀನೇ. ಎಲ್ಲೋಗಿ ಎಲ್ಲೋಗಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸುವೆ. ಎಲ್ಲೋಗಿ ಎಲ್ಲೋಗಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸುವೆ. ಸ್ತೋತ್ರ ಸ್ತೋತ್ರ ಅಯ್ಯ. ಎಲ್ಲರ ಕರಗಳನ್ನಿರತ್ತೆ, ಸಂಪೂರ್ಣ ಕರಗಳನ್ನಿರತ್ತೆ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ, ನನ್ನ ಕುಟುಂಬ ವೈದ್ಯನು ನೀನೇ. ಸುಖವಾದೆ ಸುಖವಾದೆ ಗಾಯದಿಂದ ಸುಖವಾದೆ, ನಮ್ಮ ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ. ಆ ಎರಡು ಕರಗಳ ಚಾಚುತ್ತ, ಆ ಕರಗಳ ಕಡೆಗೆ ನಮ್ಮ ಎರಡು ಕರಗಳ ಚಾಚುತ್ತ ದೇವರನ್ನು ಆರಾಧಿಸೋಣ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ.
ತಡೆಗಳ ನೀಗಿಸಿದೆ, ಕತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ಕತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯೆಲ್ಲ ಒಟ್ಟು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸೋತು ಹೋದ ವೇಳೆಯೆಲ್ಲ ಒಟ್ಟು ನನ್ನ ಸಾಗಿಸಿ ವಾಕ್ಯದಿಂದ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ, ಆ ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಆ ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಆ ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಅವನು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಅವನು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಆ ಕೋಟಿ ಕೋಟಿ ಸ್ತೋತ್ರ ಅಯ್ಯ. 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 ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದ ಸುಖವಾದ ಗಾಯದಿಂದ ಸುಖವಾದ ನನ್ನ ಕುಟುಂಬ ವೈದ್ಯನು ನೀನೆ. ಸುಖವಾದ ಸುಖವಾದ ಗಾಯದಿಂದ ಸುಖವಾದ ನಮ್ಮ ಕುಟುಂಬ ವೈದ್ಯನು ನೀನೆ. ಸ್ತೋತ್ರ ಸ್ತೋತ್ರ ಅಯ್ಯ. ಎರಡು ಕರಗಳ ಪರಲೋಕದವರೆಗೆ ಚಾಚುತ್ತಾ ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಸ್ತೋತ್ರ ಸ್ತೋತ್ರ ಅಯ್ಯ, ಆ ಕೋಟಿ ಕೋಟಿ ಸ್ತೋತ್ರ ಅಯ್ಯ. 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 ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಆ ಕೋಟಿ ಕೋಟಿ ಸ್ತೋತ್ರ ಅಯ್ಯ.
ಬಲವನ್ನು ಕೊಟ್ಟು ಪ್ರಾರ್ಥನವನ್ನು ಮುನ್ನಡೆಸಿದ್ದೀವಿ. ಅಪ್ಪ ನಾವು ಲೋಕದೊಳಗೆ ಇರುವಾಗ ಸ್ವಾಮಿ ನಾವು ದಿನದಿಂದ ಕರ್ತನೆ ಅಪ್ಪ ರಾಜನ ಸ್ವಾಮಿ ಅಪ್ಪ ಸುಖವಾದ ಬಿಡುಗಡೆಯನ್ನು ಕೊಟ್ಟಿದ್ದೆ ಸ್ವಾಮಿ, ಅದ್ಭುತವಾದ ಬಿಡುಗಡೆಯನ್ನು ಕೊಟ್ಟಿದ್ದರು ಕರ್ತನೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ಅಪ್ಪ. ಪರಿಶುದ್ಧಾತ್ಮನೇ ಸ್ತೋತ್ರ ರಾಜ. ಅಪ್ಪ ನಿಮ್ಮ ರಾಜ ಸರ್ವಶಕ್ತನಪ್ಪ ನಿಮಗೆ ಸ್ತೋತ್ರ ರಾಜ. ಹೌದು ರಾಜ, ಹಿಜ್ಕೀಯನ ರಾಜನ ಜೀವಮಾನದಲ್ಲಿ ಕರ್ತನೆ ಅದ್ಭುತ ಮಾಡಿದಾಗ ಸ್ವಾಮಿ ಹಿಜ್ಕೀಯನ ರಾಜನ ಕರ್ತನೆ ಇನ್ನು 15 ವರ್ಷವನ್ನು ಕೂಡಿಸಿ ಕೊಟ್ಟಿದ್ದಾರೆ ಕರ್ತನೆ. ಅಪ್ಪ ನಮ್ಮ ಜೀವನದಲ್ಲಿ ಒಂದು ಅದ್ಭುತ ಮಾಡು ಸ್ವಾಮಿ, ಒಂದು ಅತಿಶಯಗಳನ್ನ ಮಾಡು ಸ್ವಾಮಿ. ಕರ್ತನೆ ನಿಮಗೆ ಸ್ತೋತ್ರ ರಾಜನೇ. ಹಾಲೆಲೂಯಾ. ಇಗೋ ಸ್ವಾಮಿ ದೇವ ಅಪ್ಪ ನಮಗಿರುವಂತ ಎಲ್ಲ ತಡೆಗಳನ್ನ ಸ್ವಾಮಿ ಅಪ್ಪ ನಿಮಗೆ ಕರ್ತನೆ ಆಶೀರ್ವಾದ ಬರ್ಲಿಕ್ಕೆ ಯಾವುದು ತಡೆಯಾಗಿದೆ ಸ್ವಾಮಿ, ಮಕ್ಕಳನ್ನ ಕಾಣುವುದಕ್ಕೆ ಯಾವುದು ತಡೆಯಾಗಿದೆ ಸ್ವಾಮಿ, ನಮ್ಮ ಜೀವಮಾನದಲ್ಲಿ ಕರ್ತನೆ ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಕರ್ತನೆ ಯಾವುದು ತಡೆಯಾಗಿದೆ ಸ್ವಾಮಿ, ನಮ್ಮ ಕುಟುಂಬ ಚೆನ್ನಾಗಾಗದಿರೋದಕ್ಕೆ ಕರ್ತನೆ ಯಾವುದು ತಡೆಯಾಗಿದೆ ಸ್ವಾಮಿ, ಆ ಎಲ್ಲ ತಡೆಗಳನ್ನ ಸ್ವಾಮಿ ಯೇಸು ನಾಮದಲ್ಲಿ ಮುರಿದಾಗ್ತೇವೆ ರಾಜ. ಇಗೋ ಸ್ವಾಮಿ ಅಪ್ಪ ಇವರೇ ಕರ್ತನೆ ನಮ್ಮ ಹಿಜ್ಕೀಯ ರಾಜನ ಜೀವಮಾನದಲ್ಲಿ ಕರ್ತನೆ ಅದ್ಭುತಗಳನ್ನ ಮಾಡಿದಂತೆ ಸ್ವಾಮಿ, ಅತಿಶಯಗಳನ್ನ ಮಾಡಿದಂತೆ ಕರ್ತನೆ ನಮ್ಮ ಜೀವನದಲ್ಲಿ ಅದ್ಭುತ ಮಾಡಪ್ಪ. ತಡೆಗಳನ್ನ ನೀಗಿಸಪ್ಪ, ತಡೆಗಳನ್ನ ನೀಗಿಸು ಸ್ವಾಮಿ. ಅದು ಯಾವುದೇ ರೀತಿಯಾದ ತಡೆಗಳಾಗಿದೆ ಸ್ವಾಮಿ ಅಪ್ಪ, ಎಲ್ಲ ತಡೆಗಳನ್ನು ನೀಗಿಸಿ ಕರ್ತನೆ ಬಿಡುಗಡೆ ಮಾಡಪ್ಪ, ಬಿಡುಗಡೆ ಮಾಡ ಸ್ವಾಮಿ ಅಪ್ಪ. ಈ ದಿನ ಒಂದು ಬಿಡುಗಡೆ ಆಗ್ಬೇಕಪ್ಪ, ನನ್ನ ದೇವ ಮಕ್ಕಳಿಗೆ ಇನ್ನೊಂದು ಒಂದು ಬಿಡುಗಡೆ ಮಾಡ್ಬೇಕಪ್ಪ. ಒಂದು ಅದ್ಭುತವನ್ನು ಕಾಣ್ಬೇಕು ಸ್ವಾಮಿ, ಒಂದು ಅತಿಶಯವನ್ನು ಕಾಣ್ಬೇಕು ಸ್ವಾಮಿ ಅಪ್ಪ. ಯಾವ ಸಭೆಯಲ್ಲಿ ಕರ್ತನೆ ಅಪ್ಪ ನಡೆದ ಅದ್ಭುತಗಳು ಸ್ವಾಮಿ ನಮ್ಮ ಸಭೆ ನಡಿಬೇಕಪ್ಪ, ನಮ್ಮ ಆರಾಧನೆ ನಡಿಬೇಕ ಸ್ವಾಮಿ. ನಿನ್ನ ಮಕ್ಕಳ ಸ್ವಾಮಿ ನಿನಗೆ ಒಪ್ಪಿಸಿಕೊಟ್ಟವರ ಆರಾಧಿಸ್ಬೇಕಪ್ಪ, ಅಂತ ಕಾರ್ಯಗಳು ಮಾಡಪ್ಪ, ಅಂತ ಅದ್ಭುತಗಳು ಮಾಡು ಸ್ವಾಮಿ. ನಿನಗೆ ಸ್ತೋತ್ರ ರಾಜ, ಸ್ತೋತ್ರಪ್ಪ, ಸ್ತೋತ್ರ ರಾಜ. ಅದೇ ರೀತಿ ಕರಗಳೆತ್ತಿ ಪ್ರತಿಯೊಬ್ಬೊಬ್ಬರು ಕರಗಳೆತ್ತಿ ಕಣ್ಣುಗಳನ್ನು ಮುಚ್ಚಿ ಇಡಲವ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯಲ್ಲಿ ಒಟ್ಟು ನನ್ನ ಸಾಗಿಸಿ ವಾಕ್ಯದಿಂದ ಸಂತೈಸಿದೆ. ಸೋತು ಹೋದ ವೇಳೆಯಲ್ಲ ಒಟ್ಟು ನನ್ನ ಸಾಗಿಸಿ ವಾಕ್ಯದೇ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಆ ಜೋರಾದ ಕಣಗಳು ತಟ್ಟಿ ದೇವರಿಗೆ ಆರಾಧನೆ ಬಲವಾದ ಕಾರ್ಯಗಳು ಮಾಡಪ್ಪ, ಆರಾಧನೆ ಅರ್ಥವಾದ ಕಾರ್ಯಗಳು ಮಾಡ್ತೀವಿ ಸ್ವಾಮಿ. ಆರಾಧನೆ ಬಿಡುಗಡೆ ಕೊಟ್ಟು ವಸ್ತುಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ರಾಜ. ಎಲ್ಲದಕ್ಕೂ ನಾವು ಸ್ತೋತ್ರ ಮಾಡ್ತೇವೆ ರಾಜ. ಹಾಲೆಲೂಯಾ, 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 ಹಾಲೆಲೂಯಾ. ಎಷ್ಟು ಜನ ದೇವ್ರನ್ನ ಆರಾಧನೆ ಮಾಡ್ತೀರಿ? ಹಾಲೆಲೂಯಾ. ಎಷ್ಟು ಜನ ಈ ಹೊಸ ಹಾಡನ್ನು ಕಲ್ತ್ರಿ? ಹಾಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಹೊಸ ಹೊಸ ಕೀರ್ತನೆಗಳನ್ನ ಹೊಸ ಹೊಸ ಹಾಡುಗಳನ್ನ ಹಾಡಿ ಕರ್ತನ ನಾಮವನ್ನು ಸ್ತುತಿಸ್ಬೇಕಂದ್ರೆ ಹಾಲೆಲೂಯಾ. ಒಂದು ಮಗು ತನ್ನ ತಂದೆಗೆ ಏನಾದ್ರೂ ಒಂದು ಮಾಡ್ಕೊಂಡು ಬಂದ್ರೆ ತಂದೆಗೆ ಎಷ್ಟು ಖುಷಿ ಆಗುತ್ತಲ್ವಾ? ಹಾಲೆಲೂಯಾ. ಅದೇ ರೀತಿ ದೇವರನ್ನ ಹೊಸ ರಾಗದಿಂದ ಹೊಸ ಸ್ವರಗಳಿಂದ ಅದನ್ನ ಆರಾಧನೆ ಮಾಡೋ ಕರ್ತನ ಖಂಡಿತವಾಗಿ ನಮ್ಮನ್ನ ಇಷ್ಟಪಡುವಂತ ದೇವರಾಗಿದ್ದಾರೆ. ಹಾಲೆಲೂಯಾ. ಆದ್ರೆ ಮತ್ತೊಂದು ಹಾಡನ್ನು ಹಾಡಿ ಕರ್ತನ ನಾಮವನ್ನು ಗುಣಪಡಿಸೋಣ. ಅಪ್ಪ ಈ ಕಾಲದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಹಾಲೆಲೂಯಾ. ನಾವು ದೇವರ ಕಾಲದಲ್ಲಿ ಏನಾಗಿದ್ದೀವಿ? ಏನಾಗಿದೆ?
ಸೇವೆ ಮಾಡಿದ್ದೀರಾ. ಹಾಲೆಲೂಯಾ. ಇದನ್ನ ಕರ್ತನ ಸನ್ನಿಧಾನ ಒಪ್ಪಿಸಿಕೊಡುತ್ತಾ, ಅಪ್ಪ ನನ್ನ ಸೇವೆ ಮಾಡಪ್ಪ, ನನ್ನ ಸರಿಯಾಗಿ ರೂಪಿಸಿ ನನ್ನ ತಿದ್ದಿ ನಡೆಸಪ್ಪ ಎಂಬುದಾಗಿ ಕರ್ತನ ಕೇಳೋಣ. ಹಾಲೆಲೂಯಾ. ಸಹೋದರಿ ಹಾಡನ್ನು ಹಾಡಿ ಕರ್ತನ ನಾಮವನ್ನು ನೆನಪಡ್ತಾನೆ. ಅಪ್ಪ ನೀ ಬರದಲ್ಲಿ ಹಾಡು ಸೇವೆ ಮಣ್ಣಾಗಿರುವಾಗ, ಅಪ್ಪ ನೀ ಬರದಲ್ಲಿ ಹಾಡು ಸೇವೆ ಮಣ್ಣಾಗಿರುವಾಗ, ಅದೇ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ, ಅದೇ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿ
ಹಾಲೆಲೂಯಾ. ಕಟ್ಟಲ್ಪಟ್ಟ ಕತ್ತೆಯನ್ನ ಬಿಡಿಸಿ. ಹಾಲೆಲೂಯಾ, ಹಾಲೆಲೂಯಾ. ನಾವು ದೇವ್ರ ಬಗ್ಗೆ ನೋಡ್ತೀವಿ, 10 ಮಂದಿ ಕುಷ್ಠರೋಗಿಗಳು ದೇವರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡು ಬರ್ತಾರೆ. 9 ಜನ ಹಾಗೆ ಒಳಗೆ ದೇವರಿಗೆ ಸ್ತೋತ್ರ ಮಾಡಿರ, ಒಬ್ಬ ಮಾತ್ರ ದೇವರಿಗೆ ಬಂದು ಏನ್ ಮಾಡ್ತಾನೆ? ಸ್ತೋತ್ರವನ್ನ ಸಮರ್ಪಿಸ್ತಾನೆ. ಹಾಲೆಲೂಯಾ. ಆ ಒಬ್ಬರು ನಾವು ನೀವಾಗಿದ್ದೀವಿ. ಹಾಲೆಲೂಯಾ, ಹಾಲೆಲೂಯಾ. ಆ ಒಬ್ಬರು ನಾವಾಗಿರೋದ್ರಿಂದ ಏನ್ ಮಾಡ್ಬೇಕು ಕರ್ತನ ಸನ್ನಿಧಾನದಲ್ಲಿ? ಹಾಲೆಲೂಯಾ. ಇಲ್ಲಿ ನೋಡಿ ಹಾಡುಗಾರ ಎಷ್ಟು ಚೆನ್ನಾಗಿ ಬಂದಿದ್ದೀನಿ. ಅಪ್ಪ ನಿಮ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯಾಗಿ ಮಾಡಿರುವೆ ಅಯ್ಯ. ಹಾಲೆಲೂಯಾ. ಅಪ್ಪ ಕರದಲ್ಲಿ ನಾವೇನಾಗಿದ್ದೀವಿ? ಜೇಡಿ ಮಣ್ಣಾಗಿದ್ದೀವಿ. ಆ ಜೇಡಿ ಮಣ್ಣನ್ನು ಏನ್ ಮಾಡ್ತಾನೆ ಅಪ್ಪ? ಒಳ್ಳೆ ಪಾತ್ರೆಯನ್ನ ಮಾಡ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಅದನ್ನ ಮತ್ತೊಂದು ಸಲ ಹಾಡನ್ನ ಹಾಡೋಣ. ಎಲ್ಲರೂ ಸಂತೋಷವಾಗಿ, ಉಲ್ಲಾಸದಿಂದ, ಉತ್ಸಾಹದಿಂದ ಕರ್ತನ ಆರಾಧನೆ ಮಾಡೋಣ. ಹಾಲೆಲೂಯಾ. ಸಂತೋಷ ಇದೆಯಾ? ಎಸ್ ಅನ್ಬೇಕು. ಸಂತೋಷ ಇದೆಯಾ? ಉಲ್ಲಾಸ ಇದೆಯಾ? ಆನಂದ ಇದೆಯಾ? ದೇವರನ್ನ ಆರಾಧನೆ ಮಾಡಕ್ಕೆ ಸಂತೋಷ ಇದೆಯಾ? ಆಸಕ್ತಿ ಇದೆಯಾ? ಹಾಲೆಲೂಯಾ. ಅದನ್ನೇ ಹಾಡನ್ನು ಮಾಡಿ ಕರ್ತನ ನಾಮವನ್ನು ಘನಪಡಿಸೋಣ.
ನಿಮ್ಮ ಕರದಲ್ಲಿ ನಾವು ಜೇಡಿ ಮಣ್ಣಾಗಿದೆಯಪ್ಪ. ಕುಂಬಾರನು ಯಾವ ರೀತಿ ಜೇಡಿ ಮಣ್ಣನ್ನ ತೊಳೆದು ಕರ್ತನೆ ಅದ ಬರುವುದಕ್ಕೆ ಕರ್ತನ ಹೌದು ರಾಜ ತೊಳೆದು ಚೆನ್ನಾಗಿ ಕರ್ತನೆ ಅದನ್ನ ಒಂದು ಒಳ್ಳೆ ಪಾತ್ರೆಯಾಗಿ ಮಾರ್ಪಡ್ತಾನೆ ಸ್ವಾಮಿ. ಅದೇ ರೀತಿ ಕರ್ತನೆ ನೀವು ನಮ್ಮ ಕುಂಬಾರನಪ್ಪ, ನಾವು ನಿಮ್ಮ ಪಾತ್ರೆ ರಾಜ. ಇವ ಸ್ವಾಮಿ ನಮ್ಮನ್ನ ಕರ್ತನೆ ತಿದ್ದಿ ಸ್ವಾಮಿ, ಸರಿಯಾದ ರೂಪಕ್ಕೆ ನಮ್ಮನ್ನ ಬರಮಾಡು ಸ್ವಾಮಿ. ಅಪ್ಪ ನಮ್ಮಲ್ಲಿರುವಂತ ಎಲ್ಲ ಸ್ವಭಾವಗಳನ್ನ, ಎಲ್ಲ ದುಷ್ಟ ಕರ್ತನೆ ಹೌದು ರಾಜ ಸ್ವಭಾವಗಳನ್ನ ಕರ್ತನೆ ನಿಮ್ಮ ಸ್ವಭಾವಗಳಿಂದ, ನಿಮ್ಮ ಜ್ಞಾನದಿಂದ ಸ್ವಾಮಿ, ನಿಮ್ಮ ಅತಿಶಯವಾದ ಕಾರ್ಯಗಳನ್ನು ನಮ್ಮನ್ನು ತುಂಬಿಸಪ್ಪ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ರಾಜ.